ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಮ್ಮನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರೆಡ್ ರೈಸು ರಸಮ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋ ಹೇಗಿದೆ ಅಂತ. ಇವತ್ತು ನಾನು ರೆಡ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇಬ್ರಿಗೆ ಆಗುವಷ್ಟು ಮಾಡ್ಕೋತಾ ಇದ್ದೀನಿ. ನಾನು 3/4 ಕಪ್ ರೈಸ್ ತೊಗೊಂಡು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ 4-6 ನೀರು ಹಾಕಿದ್ರೂ ಪರವಾಗಿಲ್ಲ. ನೀರು ಜಾಸ್ತಿ ಇರಬೇಕು. ಮಾಮೂಲಿ ರೈಸ್ ಮಾಡೋ ಥರ ಅಲ್ಲ ಇದು. ನಾವು ನೀರು ಅರ್ಧ ಕುಕ್ಕರ್ ನೀರು ಹಾಕಿದ್ರೂ ಚೆನ್ನಾಗಾಗುತ್ತೆ. ಇದನ್ನು ಅರ್ಧ ಕುಕ್ಕರ್ ಅಷ್ಟರ ಹಾಕಬೇಕು ನೀರು. ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ರೈಸ್ ಇದು. ವೈಟ್ ರೈಸ್ ಥರ ಇರೋದಿಲ್ಲ, ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈ ರೈಸು. ಈ ಡಯಟ್ ಮಾಡೋರೆಲ್ಲ ರೆಡ್ ರೈಸ್ ತಿಂತಾರೆ. ಕೇರಳದೆಲ್ಲ ಫುಲ್ ರೆಡ್ ರೈಸೇ. ಇವಾಗ ಅದಕ್ಕೆ ಸ್ಟವ್ ಮೇಲೆ ಅನ್ನ ಇಟ್ಟಿದ್ದೀನಿ. ಇವಾಗ ಅದ್ರ ಜೊತೆಗೆ ನಾನು ರಸಮ್ ಮಾಡ್ತಾಯಿದ್ದೀನಿ. ರಸಮ್ಗೆ 4 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಇದನ್ನು ಅದು ಮುಳುಗುವಷ್ಟು ನೀರು ಹಾಕಿ ಬೇಯಿಸೋಕೆ ಇಡ್ತೀನಿ ನೋಡಿ. ಇದು ಆರ್ಗ್ಯಾನಿಕ್ ಉಪ್ಪು, ಅದಕ್ಕೆ ಆ ಕಲರ್ ಇದೆ. 2 ವಿಸಲ್ಲು ಐ ಫ್ಲೇಮಲ್ಲೇ ರೈಸ್ ಕೂಗಿಸ್ಬೇಕು. ಇದನ್ನು 2 ವಿಸಲ್ ಆದಮೇಲೆ ಸಿಮ್ಮಲ್ಲಿ ಇಡಬೇಕು. ಪಕ್ಕ ಸ್ಟವಲ್ಲಿ ಟೊಮೊಟೊ ಬೇಯಕ್ಕೆ ಇಟ್ಟಿದ್ನಲ್ಲ, ಅದು ಬೇಯ್ತು. ಅದನ್ನು ಕಿವುತ್ತಾ ಇದ್ದೀನಿ. ಚೆನ್ನಾಗಿ ಅದರ ಸಿಪ್ಪೆ ಎಲ್ಲ ತೆಗಿಬೇಕು. ಇಲ್ಲ ಅನ್ನಕ್ಕೆ ಹಾಕೊಳ್ಳುವಾಗ ಬರೀ ಟೊಮೊಟೊ ಸಿಪ್ಪೆ ಎಲ್ಲ ಸಿಗ್ತಾ ಇರ್ತದೆ. ಅದಕ್ಕೆ ಚೆನ್ನಾಗಿ ಈ ಥರ ಹಿಂಡ್ಬಿಟ್ಟು ಅದರಲ್ಲಿರೋ ಕಸ ಎಲ್ಲ ತೆಗಿಬೇಕು. ಈಗ ಸ್ಟವ್ ಆನ್ ಮಾಡಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲು ನಾನು ಯೂಸ್ ಮಾಡ್ತಾ ಇರೋದು. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ. ಇದಕ್ಕೆ ಜೀರಿಗೆ ಮೆಣಸು ನಾನು ಮೆಣಸು ಯೂಸ್ ಮಾಡ್ತಾ ಇಲ್ಲ. ಮೆಣಸು ಜೀರಿಗೆ ಪುಡಿ ಮಾಡಿ ಹಾಕೋದು ಅದೇನೂ ಇಲ್ಲ. ಬರೀ ಜೀರಿಗೆ ಸ್ವಲ್ಪ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. 1 ಈರುಳ್ಳಿನ ಸಿಪ್ಪೆ ಬಿಡಿಸಿ ಚೆನ್ನಾಗಿ ಜಜ್ಜಿಬಿಟ್ಟು ಎಣ್ಣೆ ಒಳಗಡೆ ಹಾಕಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. 2 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕಿದ್ದೀನಿ. ಈಗ ನಾವು ಕಿವುಚಿಟ್ಟಿದ್ವಲ್ಲ ರಸ, ಟೊಮೊಟೊ ಹುಣಸೆಹಣ್ಣು ನೋಡಿ ಇಲ್ಲಿ ಈ ಥರ ಇದೆ. ಇದು ತುಂಬ ಚೆನ್ನಾಗಿರುತ್ತೆ ರಸ. ಇದು ಅದು ರೋಸ್ಟ್ ಆಯಿತು. ಅದರೊಳಗಡೆ ಆ ರಸ ಹಾಕ್ತಾಯಿದ್ದೀನಿ, ಟೊಮೊಟೊ ರಸನ. ಇದಕ್ಕೆ ಇವಾಗ ಒಂದು ಮಸಾಲೆ ಹಾಕವ. ಇದಕ್ಕೆ ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಇದು ಆರ್ಗ್ಯಾನಿಕ್, ಇದು ರಸಮ್ ಪೌಡ್ರು. ತುಂಬ ಆದರೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ರಸ ಕುಡಿಬೋದು, ಆ ಥರ ಇರುತ್ತೆ ರಸ. ಇದು ತುಂಬ ಚೆನ್ನಾಗಾಗುತ್ತೆ. ಇದು ಆರ್ಗ್ಯಾನಿಕಲ್ಲೇ ಸಿಗೋದು, ಬೇರೆ ಅಂಗಡಿಲಿ ಸಿಗೋಲ್ಲ ಇದು. ಇದಕ್ಕೆ 1 ಸ್ಪೂನು ಆರ್ಗ್ಯಾನಿಕ್ ರಸಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು ಪೆಪ್ಪರ್ ಪುಡಿನೇ ಹಾಕ್ತಾಯಿಲ್ಲ ಇದಕ್ಕೆ. ಅಷ್ಟು ಚೆನ್ನಾಗಿರುತ್ತೆ. ಬರೀ ಆ ಪೌಡ್ರ್ 1 ಸ್ಪೂನ್ ಹಾಕಿದ್ರೇ ಸಾಕು ನಮಗೆ. ಇದು ತುಂಬ ಈಸಿಯಿಂದ ಮಾಡ್ಕೋಬೋದು, ಬೇಗ ಆಗೋಗುತ್ತೆ. ಇವಾಗ ಉಪ್ಪು ಕರೆಕ್ಟಾಗೈತೆ ಅಂತ ಚೆಕ್ ಮಾಡಿದೆ, ಕರೆಕ್ಟಾಗೈತೆ ನೋಡಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಕಟ್ ಮಾಡ್ತಾಯಿಲ್ಲ, ಕೈಯಲ್ಲಿ ಈ ಥರ ಕಿತ್ತಾಕ್ತಾಯಿದ್ದೀನಿ. ತುಂಬ ರುಚಿ ಇರುತ್ತೆ. ನಾವು ಚಾಕುನಲ್ಲಿ ಕಟ್ ಮಾಡಿದ್ರೇ ಬೇರೆ ಥರ ಟೇಸ್ಟ್ ಇರುತ್ತೆ ಅದು. ಈಗ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ರುಚಿ ನೋಡವ. ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ರಸ. ಇದಕ್ಕೆ ಕಬಾಬು, ಹಪ್ಪಳ ಅಂಥವಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಇದು. ಸೈಡೆಲ್ಲ ಎರಡಿದ್ರೆ ಸಾಕು. ಒಂದು ಕುದಿ ಬರೋ ತನಕ ಕುದಿಸ್ಬೇಕು, ಜಾಸ್ತಿ ಕುದಿಸ್ಬಾರ್ದು ರಸನ. ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು ನೋಡಿ. ಇಷ್ಟೇ. ಗ್ಲಾಸ್ಗೆ ಹಾಕ್ಕೊಂಡು ಹಾಗೇ ಕುಡಿಬೋದು ರಸನ. ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಒಂದು ಹಪ್ಪಳ ಇದ್ಬಿಟ್ಟಂತೂ ತುಂಬ ಚೆನ್ನಾಗಿರುತ್ತೆ. ಬರೀ ರಸದಲ್ಲೇ ಊಟ ಮಾಡ್ಬೋದು. ಆರ್ಗ್ಯಾನಿಕ್ದು ರಸಮ್ ಪೌಡ್ರು ಆರ್ಗ್ಯಾನಿಕ್ ಶಾಪಲ್ಲೇ ಸಿಗೋದು. ಅದು ಬೇರೆ ಅಂಗಡಿಲಿ ಸಿಗೋಲ್ಲ ಅದು ನೋಡಿ. ಅನ್ನ 2 ವಿಸಲ್ ಆಗಿ 15 ನಿಮಿಷ ನಾನು ಸಿಮ್ಮಲ್ಲಿ ಇಟ್ಟಿದ್ದೆ. ಅನ್ನ ಬೆಂದೈತೆ. ಇದನ್ನ ಅದು ಫಿಲ್ಟ್ರ್ ಮಾಡಿಬಿಡ್ಬೇಕು. ಈ ಥರ
ಫಿಲ್ಟ್ರ್ ಮಾಡಿ ಮುಚ್ಚಿಡೋದು ಅಷ್ಟೇ, ಬೇರೆ ಏನಿಲ್ಲ ಇದು. ನೋಡಿ ಅನ್ನ ಚೆನ್ನಾಗಿ ಬೆಂದೈತೆ. ಮಾಮೂಲಿ ನಾವು 3 ವಿಸಲ್ ಹಾಕ್ಬಿಟ್ಟು ಅಳತೆ ನೀರು ಹಾಕಿ ಮಾಡಿದ್ರೆ ಅನ್ನ ಚೆನ್ನಾಗಿ ಬರೋದಿಲ್ಲ. ಇದು 2 ವಿಸಲ್ ಹಾಕಬೇಕು ಐ ಫ್ಲೇಮಲ್ಲಿ. 15 ನಿಮಿಷ ಸಿಮ್ಮಲ್ಲೇ ಕೂಗಿಸ್ಬೇಕು. ವಿಸಲ್ ಬರಬಾರ್ದು, 15 ನಿಮಿಷ ಫುಲ್ ಸಿಮ್ಮಲ್ಲೇ ಇರಬೇಕು. ಆವಾಗಲೇ ಈ ಅನ್ನ ರೆಡಿ ಆಗೋದು. ತುಂಬ ಜನಕ್ಕೆ ರೆಡ್ ರೈಸ್ ಮಾಡೋದು ಗೊತ್ತೇ ಇರೋದಿಲ್ಲ. ಅಳತೆ ನೀರು ಹಾಕ್ಬಿಟ್ಟು ಅನ್ನನೇ ಬೆಂದಿಲ್ಲ ಅಂತಾರೆ. ನೋಡಿರಿ ಕರೆಕ್ಟಾಗಿ ಬೆಂದಿರುತ್ತೆ. ಕರೆಕ್ಟಾಗಿ 15 ನಿಮಿಷ ಸಿಮ್ಮಲ್ಲೇ ಇಡಬೇಕು ಇದನ್ನು, ಆವಾಗಲೇ ಅನ್ನ ಆಗೋದು ಇದು. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ.